ಇಲ್ಲಿ find the area enclosed by the circle x square plus y square is equal to a square ಅಂತಿದೆ. x square plus y square is equal to a square ಅಂತಿದೆ. ಸರ್ಕಲ್ನ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಮೆಥಡಿಂದ? ಬೈ ಇಂಟಿಗ್ರೇಷನ್ ಮೆಥಡಿಂದ. ಇಲ್ಲಿ ಒಂದು ಸರ್ಕಲನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಇದು ಒಂದು ಸರ್ಕಲ್. ಇಲ್ಲಿ ಕ್ವಾಡ್ರೆಂಟ್ಸ್ ಇರುತ್ತೆ ನೋಡಿ. ಇದು ಒಂದು ಕ್ವಾಡ್ರೆಂಟು ಮತ್ತು ಇನ್ನೊಂದು. ಇದು ಕೂಡ ಒಂದು ಕ್ವಾಡ್ರೆಂಟು. Find the area enclosed by the circle x square plus y square is equal to a square ಅಂತ ಕೊಟ್ಟಿದ್ದಾನೆ. ಫಸ್ಟ್ ಇಲ್ಲಿ ನೋಡಿ, ಈ ಕ್ವಾಡ್ರೆಂಟ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿಕೊಂಡು ಏರಿಯಾನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ 4ಇಂದ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಏರಿಯಾ ಆಫ್ ದ ಸರ್ಕಲ್ ಬರುತ್ತೆ. ಅರ್ಥಾಯ್ತಾ? ನೋಡಿ, ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಇದು ಎ ಅಂತಕ್ಕಂಥದ್ದು ರೇಡಿಯಸ್. ಎ ಅಂತಕ್ಕಂಥ ರೇಡಿಯಸ್ ಅಂದಾಗ ಇದು ಕೋಆರ್ಡಿನೇಟ್ ಇಲ್ಲಿ ಏನು ಬರುತ್ತೆ ನಮಗೆ? a, 0 ಅಂತ ಬರುತ್ತೆ. ಇದು ಆರಿಜಿನ್ ಓ. ಇದೇನಾಗುತ್ತೆ? ಇದು ಆರಿಜಿನ್ ಓ. ನಾವು ಈ ರೀಜನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಕರ್ವನ್ನು ತಗೋಬೇಕು. ನಾವು ಯಾವ ಕರ್ವನ್ನು? ಈ ಕರ್ವನ್ನು ತಗೋಬೇಕು. ಈ ಕರ್ವ್ನ ಒಂದೆಂಡು ಎಕ್ಸ್ ಆಕ್ಸಿಸನ್ನು ಎಲ್ಲಿ ಮೀಟ್ ಮಾಡಿದೆ ಅಂತಂದರೆ 0ನಲ್ಲಿ ಮೀಟ್ ಮಾಡಿದೆ ಇದು. ಈ ಕರ್ವ್ನ ಇನ್ನೊಂದೆಂಡು ಎಕ್ಸ್ ಆಕ್ಸಿಸ್ ಎಲ್ಲಿ ಮೀಟ್ ಮಾಡಿದೆ ಅಂತಂದರೆ ಎನಲ್ಲಿ ಮೀಟ್ ಮಾಡಿದೆ ಅದು. ಅಲ್ಲಿಗೆ ನಾವೇನು ಮಾಡ್ತೀವಿ ಅಂತಂದರೆ, ಏರಿಯಾ is equal to ಇಂಟಿಗ್ರೇಷನ್ ಆಫ್ 0 to a ಅಂತ ತಗೊಂಡು 0 to a ಅಂತ ತಗೊಂಡು ನೋಡಿ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ವರ್ಟಿಕಲ್ ಸ್ಟಿಪ್ಪನ್ನು ನಾನು ತಗೋತಾ ಇದ್ದೀನಿ. ಎಂಥ ಸ್ಟಿಪ್ಪು? ವರ್ಟಿಕಲ್ ಸ್ಟಿಪ್ಪು. ವರ್ಟಿಕಲ್ ಸ್ಟಿಪ್ ತಗೊಂಡ್ರೆ ನಾವೇನು ಮಾಡಬೇಕು? ಇಲ್ಲಿ y ಇಂಟು ಡಿ ಎಕ್ಸ್ ಅಂತ ತಗೋಬೇಕು. y ಇಂಟು ಡಿ ಎಕ್ಸ್ ಈ ಥರ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು? ಇದು ಏರಿಯಾ ಆಫ್ ದ ಒಂದು ಕ್ವಾಡ್ರೆಂಟ್ ಆಯ್ತೀನಿ. ಆ ಥರ ಕ್ವಾಡ್ರೆಂಟ್ ಎಷ್ಟಿದೆ ನಮಗೆ? 4 ಇರೋದ್ರಿಂದ ನಾವಿಲ್ಲಿ 4 ಅಂತ ಹಾಕ್ಕೊಳ್ತೀವಿ ನಾವು. therefore ಏರಿಯಾ is equal to ಇಂಟಿಗ್ರಲ್ 4 times ಆಫ್ ಇಂಟಿಗ್ರಲ್ 0 to a. y ಅಂತಂದರೆ ಇದರಿಂದ ಸಾಲ್ವ್ ಮಾಡ್ಕೊಳ್ಳಿ. ಇದರಿಂದ y ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ, y ನೋಡಿ, ಎಕ್ಸ್ ಸ್ಕ್ವೇರು ಪ್ಲಸ್ ವೈ ಸ್ಕ್ವೇರು is equal to ಏನಿದೆ ನಮಗಿಲ್ಲಿ? a ಸ್ಕ್ವೇರ್ ಅಂತಿದೆ. ಆಗ y ಸ್ಕ್ವೇರ್ is equal to ಏನಾಯ್ತು ನಮಗಿದು? a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಾಯಿತು. a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಾಯಿತು. ಅಲ್ಲಿ y is equal to ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಾಯಿತು. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಡಿ. ರೂಟ್ ಆಫ್ ಏನಾಯ್ತಮ್ಮ ಇದು? ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತಾಯಿತು. ಇದ್ರ ಇಂಟಿಗ್ರೇಷನ್ ನಮ್ಗೆ ಗೊತ್ತು. ಸೊ a is equal to 4 times ಆಫ್ ಇಂಟಿಗ್ರೇಷನ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ? ಇದ್ರ ಇಂಟಿಗ್ರೇಷನ್ನು ನೋಡಿ, x/2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x/a. ಇದು ನಮ್ಮ ಇಂಟಿಗ್ರೇಷನ್. ಇದು ಈ ಲಿಮಿಟ್ಸ್ ಏನು ಕೊಡಬೇಕು ನಾವು? 0 to a ಕೊಡಬೇಕು. ಈಗ ಲಿಮಿಟ್ಸನ್ನು ಅಪ್ಲೈ ಮಾಡಿ. ಸೊ a is equal to 4 times ಆಫ್ ಇಂಟಿಗ್ರಲ್, ಫಸ್ಟ್ ಅಪ್ಪರ್ ಲಿಮಿಟ್ ಎಕ್ಸ್ ಇರೋ ಕಡೆ ಎಲ್ಲ a ಕೊಡಿ. ಸೊ a/2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ a/a ಅಂತ ಆಯ್ತು. ಅಪ್ಪರ್ ಲಿಮಿಟ್ ಆಗೋಯ್ತು. ಮೈನಸ್ ಲೋಯರ್ ಲಿಮಿಟ್, ಬ್ರಾಕೆಟ್ ಹಾಕೊಂಡು ಲೋಯರ್ ಲಿಮಿಟ್ ಕೊಡಿ. ಲೋಯರ್ ಲಿಮಿಟ್ 0 ಇದೆ ಇಲ್ಲಿ. ಸೊ 0/2 ಇಂಟು ಆಫ್ a ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 0/a ಅಂತಾಯಿತು. 0/a ಅಂತಾಯಿತು. ಇದು ಲೋಯರ್ ಲಿಮಿಟ್ ಇದು. ಈಗ ಸಾಲ್ವ್ ಮಾಡಿದ್ದೀನಿ. a is equal to 4 ಇಂಟು a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ 0. 0 ಇಂಟು a/2 ಏನಾಯ್ತಿದ್ದು? 0 ಪ್ಲಸ್ ಈ a ಸ್ಕ್ವೇರ್ ಬೈ 2ನ ಹಂಗೆ ಬರ್ಕೊಳ್ಳಿ.
ಸೈನ್ ಇನ್ವರ್ಸ್ ಆಫ್ ಎ ಕ್ಯಾನ್ಸಲ್ ಆಗಿ ಎಷ್ಟಾಯ್ತಿದ್ದು 1 ಅಂತ ಬಂತು. ಮೈನಸ್ ಬ್ರಾಕೆಟಲ್ಲಿ 0/2 ಅಂದರೆ 0, 0 ಇಂಟು ದಿಸ್ ಥಿಂಗ್ ಏನಾಯ್ತಿದ್ದು 0, ಪ್ಲಸ್ ಸೈನ್ 0/a ಅಂದರೆ 0, ಸೈನ್ ಇನ್ವರ್ಸ್ ಆಫ್ 0 ಅಂದರೆ 0, 0 ಇಂಟು a ಸ್ಕ್ವೇರ್ ಬೈ ಎಷ್ಟಾಯ್ತಿದ್ದು 0 ಅಂತ ಆಯ್ತಿದ್ದು. therefore a is equal to 4 into 0 ಎಷ್ಟಾಯ್ತಿದ್ದು a ಸ್ಕ್ವೇರ್ by 2 into sine inverse of 1 ಅಂದ್ರೆ ಎಷ್ಟಾಯ್ತಿದ್ದು pi/2 ಅಂತ ಆಯ್ತು. ಸೊ a is equal to 4 into ಮಲ್ಟಿಪ್ಲೈ ಮಾಡಿಕೊಂಡ್ರೆ pi a ಸ್ಕ್ವೇರು ಬೈ ಎಷ್ಟಾಯ್ತಿದ್ದು 4 ಅಂತ ಆಯ್ತು. ಸೊ 4 ಕ್ಯಾನ್ಸಲ್ ಆಗಿ therefore ಏರಿಯಾ ಆಫ್ ದ ಸರ್ಕಲ್ is equal to pi a ಸ್ಕ್ವೇರ್ ಅಂತ ಬಂತು. ಇದು ನಮ್ಮ ಆನ್ಸರ್.